ಅಂದ್ರ ಹೌದಂತ ಅಲ್ಲಿ ಹೆಂಗ್ ಬರ್ತದ ಹೌದಂತ ಅಲ್ಲ ಕರೆ ಐತಿ ಅಂತ ಎರಡು ನೆಗೆಟಿವ್ ಆದ್ರೆ ಒಂದು ಪಾಸಿಟಿವ್ ಆಕೈತಿ ಅಲ್ಲಿ ಬೇರೆ ಇದು ಇಲ್ಲ ಇಲ್ಲ ಹಂಗಿಲ್ಲ ಇದು ಯಾಕೆ ಅರ್ಥ ಆಗುತ್ತದೆ ದೊಡ್ಡ ಇಲ್ಲ ಇಲ್ಲ ಗೌಡ್ರಿಗೆ ಗದ್ಲ ಎಬ್ಸಾಕ್ತಾರೆ ಗೌಡ್ರಿಗೆ ಮಿಥ್ಯ ಈಗ ನೋಡ್ರಿ ಘಟದಲ್ಲಿ ಘಟತ್ವ ಆಯ್ತಲ್ಲ ಹಂಗ ಮಿಥ್ಯದಲ್ಲಿ ಮಿಥ್ಯತ್ವ ಐತಿ ಅದನ್ನ ಘಟತನ ಘಟತನ ಅದ ಘಟದಲ್ಲಿ ಜಾತಿ ಮತ್ತು ವ್ಯಕ್ತಿ ಈ ರೀತಿಯಿಂದ ದೂರಬೇಕಾದ್ರೆ ಅಲ್ಲಿ ಬಂದಿದ್ದು ಅದು ಬೇರೆ ಅದೇ ಅದು ಬೇರೆ ಅದ ಎರಡು ನೆಗೆಟಿವ್ ಬಂದಾಗ ಒಂದು ಪಾಸಿಟಿವ್ ಆಗ್ತದಲ್ಲ ಅದು ಬೇರೆ ನಾನು ಹೇಳಿಲ್ಲ ಅಂತ ಹೇಳಿಲ್ಲ ಅಂದ್ರೆ ಏನು ಹೇಳಿಲ್ಲ ಅಂತ ಆಗ್ತದ ಅಲ್ಲಿ ಅವ್ರು ಆ ಅರ್ಥ ಬರ್ತದೆ ಇಲ್ಲಿ ಏನದ ಇಷ್ಟ ತಿಳ್ಕೊಡ್ರಿ ಗದ್ಲ ಎಬ್ಸಕ್ ಹೋಗ್ಬೇಡ್ರಿ ಏನು ಬಹಳ ವಿಚಾರ ಮಾಡುವಂತದ್ದು ಏನಿಲ್ಲ ಇಲ್ಲಿ ಜಾಗೃತ ಪ್ರಪಂಚ ಅವ್ನ ಕನಸಿನಂಗ್ ಕಾಣ್ಬೇಕು ನೋಡ್ರಿ ಅಲ್ಲಿ ಕನಸಿನಾಗ ಕೂಡ ನಾವು ಜಾಗೃತ ಪ್ರಪಂಚ ನೋಡ್ತಿರ್ತೇವಿ ಕನಸಿನಾಗ ನೀವ್ ವಿಚಾರ ಮಾಡ್ರಿ ಕನಸು ನೋಡ್ಬೇಕ್ ನಾನು ಕನಸು ನೋಡಾಕತ್ತೇನೆ ಅಂತ ಅನ್ಸೋದಿಲ್ಲ ಇದೆಲ್ಲ ಜಾಗೃತಾಗ ನಡೆದೈತೇನೋ ಅಲ್ಲಿ ದುಃಖ ಆದ್ರೆ ಅಳ್ತಾರ್ರಿ ಎಷ್ಟೋ ಮಂದಿ ಅಳ್ತಾರೆ ನೆಳ್ತಾರ ಸ್ವಪ್ನ ಕೆಟ್ಟ ಸ್ವಪ್ನದಿದ್ದಾಗ ನೆಳ್ತಾರ ಚೀರ್ತಾರ ಅಳ್ತಾರ ಅದು ಖರೆ ಅಂತ ತಿಳ್ಕೊಂಡಿರ್ತಾರ ಸ್ವಪ್ನ ಖರೆ ಅಂತ ತಿಳ್ಕೊಂಡಿರ್ತಾರ ಇವ ಜ್ಞಾನಿ ಜಾಗೃತನ ಸ್ವಪ್ನ ಅಂತ ತಿಳ್ಕೊಂಡು ನೋಡ್ತಾನ ಇಲ್ಲಿ ತಿಳ್ಕೊಂಡ್ರಿ ಇಲ್ಲಿ ತಿಳ್ಕೊಂಡ್ರೆ ಯಾವ ಗೋಳಿಲ್ಲ ನಿಮಗೆ ಜ್ಞಾನಿ ಕಂಟಿನ್ಯೂಸ್ ಅವಾರ್ಡ್ ಜಗತ್ತಾಗ ಉಳಿತಾರ ಅವ ಜ್ಞಾನಿ ಮತ್ತು ಈ ಶರೀರದಾಗ ಇರ್ತಾನೆ ಕಂಟಿನ್ಯೂಸ್ ಮೀನ್ ದ ಬಾಡಿ ಆಲ್ಸೋ ಈ ಶರೀರದಾಗ ಇರ್ತಾನೆ ಬಟ್ ಹಿ ಹ್ಯಾಸ್ ದ ನಾಲೆಜ್ ದಟ್ ದ ಬಾಡಿ ಈಸ್ ಲೈಕ್ ಎ ಡ್ರೀಮ್ ಅಂಡ್ ಐ ಆಮ್ ಲೈಕ್ ಎ ಐ ಆಮ್ ದ ವೇಕರ್ ಅವ ಏನ್ ತಿಳಿದಾನೀಗ ಈ ಶರೀರನು ಮಿಥ್ಯ ಅದ ನಾ ಮಾತ್ರ ಎಚ್ಚರಾಗೇನಿ ಅಂತಾನ ದ ಬಾಡಿ ಈಸ್ ಲೈಕ್ ಎ ಡ್ರೀಮ್ ಅಂಡ್ ಐ ಆಮ್ ಲೈಕ್ ಎ ವೇಕರ್ ಈ ಶರೀರ ಭಿನ್ನ ಸತ್ವದಾಗ ಐತೆ ಅಂತ ತಿಳಿತಾನವ ಈ ಶರೀರ ಇದು ಸ್ವಪ್ನ ಶರೀರ ಅಂತ ತಿಳಿತಾನ್ರಿ ಶರೀರ ಸ್ವಪ್ನ ಶರೀರ ತಾ ಮಾತ್ರ ಎಚ್ಚರಾಮ ಅಂತ ತಿಳಿತಾವ ನೋಡು ಈ ಶರೀರ ಸಹಿತವಾದ ಜಾಗೃತ ಪ್ರಪಂಚ ಎರಡು ಬಂದು ಎರಡು ಏನದಾವು ಸ್ವಪ್ನಗತೆ ನೋಡ್ತಾನವ ಸ್ವಪ್ನಗತೆ ನೋಡ್ತಾನೆ ಅಂದ್ರ ಅವ ಏನಾದ ಅವಾಗ ತುರಿಯ ಅದವ ತುರಿಯನ್ ಲಕ್ಷಣ ಹೇಳಾಕತ್ತಾರ ತುರಿಯನ್ ಅನುಭವ ಹೇಳಾಕತ್ತಾರ ಆ ಆತ್ಮೀಯರ ಸ್ವಲ್ಪ ವಿಚಾರ ಮಾಡ್ರಿ ಬಹಳ ಸಾಕ್ಷಿ ಅದಂದಂಗ ಸಾಕ್ಷಿ ಅದ ತುರಿಯನ್ ಅನುಭವ ಹೇಳಾಕತ್ತಾರ ಅದ್ರಲ್ಲಿ ನಿಮಗ ಅಂಗೈ ಒಳಗ ನಲ್ಲಿಕಾಯಿ ಇಟ್ಟಂಗ ತುರಿಯನನ್ನ ತಂದು ನಿಮ್ಗ ತೋರ್ಸಾಕತ್ತಾರ ಬಟ್ he has the knowledge that the body is like a dream and I am like a waker ಈ ಶರೀರ ಇದು ಸ್ವಪ್ನದ ನಾನು ಜಾಗೃತಗದೇನಿ ಹೊರ ಜಾಗ್ರ ಇಲ್ಲಿ and whatever gain or loss in the dream will not make any difference for the waker ಕನಸಿನಲ್ಲಿ ಆದಂತ ಸುಖ ದುಃಖಗಳು ಏನೇ ಆದ್ರೂ ಕೂಡ ಆ ಎಚ್ಚರ ಪ್ರಪಂಚದ ಅವನಂತ ನನಗೇನು ಸಂಬಂಧ ಇಲ್ಲ ಮನಿ ಲಾಸ್ ನೋ ಪ್ರಾಬ್ಲಮ್ ಮನಿ ಗೇನ್ ನೋ ಪ್ರಾಬ್ಲಮ್ all those things will not make me any difference ನೋಡ್ರಿ ಈಗ ಹರೇಕ ಬಂದ ಮಗ ತೀರ್ಕೊಂಡ ದುಡಿಯುವಂತ ಮಗ ತೀರ್ಕೊಂಡ ಆ ಪಾರಮಾರ್ಥಿಕ ಆತ್ಮಕ್ಕೆ ಏನ್ ಲಾಸ್ ಆಕತ್ರಿ ಈ ವ್ಯವಹಾರಿಕ ನಾನು ಅನ್ನೋದೈತಿ ಇದಕ್ ಲಾಸ್ ಆಕತಿ ಇಲ್ಲ ಅಂತಲ್ಲ ವ್ಯವಹಾರಿಕ ನಾನು ಅಲ್ಲ ನಾನು ಪಾರಮಾರ್ಥಿಕ ಸ್ವರೂಪ ಸಚ್ಚಿದಾನಂದ ವ್ಯಾಪಕವಾದ ನಿರಾಕಾರ ನಿರ್ಗುಣವಾದಂತಹ ವ್ಯಾಪಕವಾದ ಸ್ವರೂಪ ನಾನು ಅದಕ್ಕೇನು ಲಾಸ್ ಆಕತ್ರಿ ಹೇಳೋದಿಲ್ಲ ಅದು ನಾನಂತ ತಿಳಿದಾನೀಗವ ಈ ಶರೀರ ನಾನು ಈ ಮನೆಯೊಳಗಿರಾಮ ಈ 5 ಫೂಟ್ 8 ಇಂಚ್ ನಾವು ನಾನು ಅಂತ ತಿಳಿದೇ ಇಲ್ಲವ ಈಗ ಅದು ಹಿಡ್ಕೊಂಡ್ರ ಬರ್ತೈತಿ ನೋಡ್ರಿ ದುಃಖ ಅಯ್ಯೋ ದುಡಿಯುವಂತ ಮಗ ಸತ್ತ ಅಯ್ಯೋ ನನ್ಗೆ ಹೆಂಟ್ ಸತ್ಲು ಅಯ್ಯೋ ನನ್ ಬ್ಯಾಂಕ್ ಇಟ್ಟಿದ್ರ ಕಳುವಾತು ಬಂಗಾರ ಕಳುವಾತು ಅಯ್ಯೋ ನನ್ ದೊಡ್ಡ ಫ್ಯಾಕ್ಟ್ರಿ ಇತ್ತು ಬ್ಯಾಂಕ್ ಹೆದ್ದು ಸುಟ್ಟು ಹೋತು ನಾ ಇನ್ ಹೆಂಗ್ ಬದುಕ್ಲಿ ಇವೆಲ್ಲ ಚಲೋ ಆಗ್ತಾವ ಎಲ್ಲದ ನಿಮ್ಮ ಅಭಿಮಾನ ಶರೀರದಾಗ ಐತೋ ಆತ್ಮದಲ್ಲಿ ಐತೋ ಅಭಿಮಾನ ವಿಚಾರ ಮಾಡ್ರಿ ಎಚ್ಚರಾಗಿರಂದಾಗ ನಿಮಗ್ ಗೊತ್ತಾಗ್ತದೆ ಇದು ಭ್ರಮ ಐತಂದಾಗ ನೀವ್ ಎಲ್ಲಿರ್ಬೇಕು ನಿಮ್ಮ ನೆಲೆಯಾಗಿ ಎಲ್ಲಿ ಕಂಡ್ಕೊಂಡಿರ್ತೀವಿ ಇವೆಲ್ಲದಕ್ಕೂ ಸಾಕ್ಷಿಯಾಗಿರುವಂತ ಆತ್ಮತತ್ವ ಅದಲ್ಲ ಅದೇ ನಾನು ಆ ನಾನುವಿಗೆ ಯಾರು ಏನು ಅಳಿಗಾಡ್ಸಕ್ ಸಾಧ್ಯದ ರೀ
ಹೇಳತ್ತೀನಿ ನೋಡ್ರಿ. ಊರಾಗ ಭೀಕರವಾದ ಬರಗಾಲ ಬಿದ್ದದ. ಕುಡಿಯಾಕ ನೀರಿಲ್ಲ, ಉಣ್ಣಾಕ ಕಾಳಿಲ್ಲ. ಅಂತ ಹೊತ್ನಾಗ ನಮ್ಮ ಹಗೆಯದಾಗ ಕಾಳದವ, ಜೋಳದ ನಿಟ್ಟು ಮನ್ಯಾಗ ಒಟ್ಟೇವಿ. ಹಂಗಿರ್ತಾನ ನೋಡ್ರಿ ಜ್ಞಾನಿ. ಜಗತ್ನಾಗ ಬರಗಾಲ ಬಿದ್ದೈತಂದ್ರು ಅವ ಹಂಗಿರ್ತಾನ ಜ್ಞಾನಿ. ಸಂತೃಪ್ತಿಯಿಂದ ಇರ್ತಾನ ಅವ ಸ್ವರೂಪದಿಂದ. ಲಕ್ಷಾರ್ಥ ತಿಳ್ಕೊಡ್ರಿ, ಮತ್ತೆ ವಾಚಾರ್ಥಕ್ಕೆ ಬೀಳ್ಬೇಡ್ರಿ ಯಾರಾದ್ರೂ ಇದ್ರ. And whatever gain or loss in the dream, it will not make me any difference whatever. ಏನಾದ್ರೆ ಕನಸಾಗ ಕಳ್ಕೊಂಡಿದ್ದು ಏನಾದ್ರು ಲಾಸ್ ಆಗ್ತದೆ ನಮಗ. ಸತ್ತಾ ಭಿನ್ನದ ಪ್ರಾತಿಭಾಷಿಕದ ವ್ಯವಹಾರಿಕದ ಸತ್ತಾ ಭಿನ್ನದಲ್ಲ, ಸಂಬಂಧ ಪಡುವುದಿಲ್ಲ. ಅಲ್ಲಿ ಅದು ಸ್ವಪ್ನ ಪ್ರಾತಿಭಾಷಿಕದ, ತಾನು ಪಾರಮಾರ್ಥಿಕದಾನ. ಜಾಗೃತ ಪ್ರಪಂಚ ವ್ಯವಹಾರಿಕದ, ತಾನು ಪಾರಮಾರ್ಥಿಕದಾನ. ಪಾರಮಾರ್ಥಿಕ ನೆಲೆ ಕಂಡುಕೊಳ್ದಾನ ವ್ಯವಹಾರದಾಗಿದ್ರ ತ್ರಾಸ ಆಗ್ತಾವ. ವ್ಯವಹಾರದಿಂದ ನಮ್ಮ ಪಾರಮಾರ್ಥಿಕ ನೆಲೆಗೆ ನಾವು ಹೋಗಿ ಮುಟ್ಟಿ ಅಲ್ಲಿಂದ ಕುತ್ಕೊಂಡು ಅಲ್ಲಿಂದ ವಿಚಾರ ಮಾಡ್ಬೇಕು. ನಾವು ಅಲ್ಲೇ ಅದೇವ ಮತ್ತೆ ಬೇರೆ ಅದೇವಿ, ನಾವು ಅಲ್ಲೇ ಅದೇವಿ, ಪಾರಮಾರ್ಥಿಕ ನೆಲೆಯೊಳಗ ಅದೇವಿ. ಆದ್ರೆ ವ್ಯವಹಾರಕ್ಕೆ ಅಂಟಿಕೊಂಡಂಗಾಗೈತಿ, ಅಂಟಿಕೊಂಡಂಗಾಗೈತಿ. ಅವ ಅಗಸ ಕತ್ತಿದು ಕಾಲ್ ಕಟ್ಟಾಕ ಮರ್ತ್ ಹೋಗಿದ್ದ ಅರಿವಿ ಇದನ್ನ ಹಗ್ಗನ ಕಟ್ಟಿದಂಗ ಮಾಡಿದ, ನಿಂತದ ಎರಡು ಕಾಲು ಎಬ್ಸ್ಕೊಂಡು. ಮುಂದಾದ ಹತ್ತಿ ಸಾಮಾನು ತಗೊಂಡು ಎಲ್ಲ ಸಾಮಾನು ಅದ್ರ ಮ್ಯಾಗ ಎಲ್ಲ ಒಗದಿದ್ದು ಬಟ್ಟೆ ಅದ್ರ ಮ್ಯಾಗ ಹೇರಿ ಅದ್ರ ಮ್ಯಾಗ ಕುಂತು ಓಡಡಿ ಅಂದ್ರ ಅದು ಎರಡು ಕಾಲು ಹೆಚ್ಚು ಹಾಕಕತ್ತೈತಿ. ಕಾಲ್ ಹಾಕಕ್ ಯಾಕ ಕಟ್ಟೆ ಅನ್ನೋದಕ್ಕ ತಿಳ್ಕೊಂಡಿರ್ತದ. ಅವ ತಳಗಿಳಿದ ಬಿಚ್ಚಿದಂಗ ಮಾಡಿದ, ಅದು ಹೋಗಾಕತ್ತದ. ಯಾವ ಕತ್ತಿರಿ ಅದು? ಇದ ಕತ್ರಿ, ಮತ್ತೆ ಕತ್ತಿ ಕಟ್ಟಿದಂಗ ಆಗೈತಿ, ಬಿಚ್ಚಿದಂಗ ಮಾಡ್ಬೇಕು, ಅಷ್ಟ ಕೆಲಸ ಅದ. ನಾನು ಜಾಗೃತ ಪ್ರಪಂಚ, ಅಯ್ಯೋ ನಾನು ಜೀವ, ಅಯ್ಯೋ ನಾ ಈ ಮನಿ ಯಜಮಾನ, ಇದೆಲ್ಲ ರಕ್ಷಣೆ ನನ್ ಮ್ಯಾಗ ಐತಿ, ಇದೆಲ್ಲಾ ಕಟ್ಟಿದಂಗ ಆಗೈತಿ, ಈಗ ಬಿಚ್ಚಿದಂಗ ಮಾಡ್ಬೇಕು. ಅವ ಯಾವಾಗ್ಲೂ ಮುಕ್ತನ ಅದಾನೆ, ಯಾರು ಕಟ್ಟೆ ಇಲ್ಲ. ಇದು ಅರ್ಥಕರಣ ವ್ಯವಹಾರ ಅಲ್ಲ ಸರ್, ಅರ್ಥಕರಣ ವ್ಯವಹಾರ ಇದು. ಹೌದು, ಅರ್ಥಕರಣ ಸಾಕ್ಷಿಯಾಗಿರುವಂತ ಕಲೆಯನ್ನ ಕಲೀರಿ. ಬರೀ ಹೇಳಕ್ ಶಾಸ್ತ್ರ ಆತ, ಇರಾಕ್ ಬರ್ಲಿಲ್ಲ ಅಂದ್ರೆ ಏನ್ ಉಪಯೋಗ? ಹೇಳಾಕು ಬರ್ಬೇಕು, ಇರಾಕು ಬರ್ಬೇಕು, ಅನುಭವ ಬರ್ಬೇಕು. ಈ ಅನುಭವ ಸಾಕ್ಷಿತನ ಅನುಭವ ಬರ್ಬೇಕು. ಹೇಳಾಕ್ ಬರ್ಲಿ, ಬರ್ದಂಗಿರ್ಲಿ. ಮಧ್ಯಮ ಪ್ರಾರಂಭದಿಂದ ಅವ್ ಹೇಳ್ತಾನ, 4 ಮಂದಿನ ದಾಟಿಸ್ತಾನ, ಇರ್ಲಿ ಅವನ್ ಕೆಲಸ ಅದು. ತೀವ್ರ ಪ್ರಾರಂಭದಿಂದ ಅವ ಹೇಳಕ ಬರುದಿಲ್ಲ, ಮಂದ ಸೂಕ್ತ ಪ್ರಾರಂಭದಿಂದ ಅವ ಹೇಳಕ ಬರುದಿಲ್ಲ, ಅಂದ್ರೆ ಜ್ಞಾನಿ ಅಲ್ಲ. ನಮ್ಮ ಇರಾಕ್ ಬರ್ಬೇಕು, ಬರ್ಬೇಕು, ಹೇಳಾಕು ಬರ್ಬೇಕು, ಸಾಧ್ಯ ಇಲ್ಲ. ಮಧ್ಯಮ ಪ್ರಾರಂಭದಿಂದ ಅವ್ ಮಾತ್ರ ಅದ್ರ ಮಾಡ್ತಾನ. ಇರಾಕು ಬರ್ತದ ಅವಂಗ, ಹೇಳಾಕು ಬರ್ತದ. ಚುಂಬಕರಪ್ಪನವ್ರ ಗತೆ. ಅಪ್ಪರೇ ನಿನ್ನೆ ಅವ್ರ ಸದಾಶಿವ ಗುರುಗಳು ತೀರ್ಕೊಂಡ್ರಲ್ರಿ, ಇವತ್ ಅವ್ರ ಶಾಂತಮ್ ಮಾತಾಡಿ ಹೇಳಿದಿಲ್ರಿ ನಮ್ಗ. ನಿನ್ನೆ ಅವ್ರ ಇದು ಆಗಿದ್ ಏನು ಅನ್ಸ್ಲಿಲ್ಲ, ಒಂದೇನೋ ಫಂಕ್ಷನ್ ಮಾಡಿದಂಗ ಅನಿಸ್ತತ್ರಿ ಅವ್ರಿಗೆ, ಏನು ದುಃಖನೇ ಅನ್ಸ್ಲಿಲ್ಲ ಅಂತ ಹೇಳ್ಕೊಂಡ್ರಿ. ಕನಸಾಗೈತೆ ಅವ್ರಿಗೆ ಅದು ಸ್ವಪ್ನ. ಇದನ್ನ ಸ್ವಪ್ನ ಅಂತ ನೋಡ್ಯಾರ್ರಿ. ಅವ್ರ ಮಗರು ಕೂಡ ಸಂಸ್ಕಾರದಿಂದ ಬೆಳೆಸಿಕೊಂಡಾರ. ಅದು ಸತ್ತದ್ದು ವ್ಯವಹಾರಿಕ ಸತ್ತಾದ ನೀವು ಬಂದ್ರಿ ಅಂದ್ರೆ ದುಃಖ ಕೊಡ್ತದ. ನೀವು ಪಾರ್ಬಾರ ಸತ್ತಾದ ಸಾಕ್ಷಿಯಾಗಿ ನೋಡ್ರಿ, ಅದನ್ನ ಸ್ವಪ್ನಗತೆ ನೋಡ್ರಿ. ಎಂತ ಅನುಭವ ರೀ ಇದು? ಅವ್ರು ಹೇಳಿದ್ದು ಬಹಳ ಒಳ್ಳೆ ಅನುಭವ ನೋಡ್ರಿ. ಅವ್ರ ತಂದೆ ಆ ಮಕ್ಕಳಿಗೂ ಕೂಡ ಜ್ಞಾನಿಯನ್ನ ಮಾಡ್ಯಾರ ಅಂತ ಬಿಟ್ಟು ತಿಳ್ಕೊಂಡು ಬಿಡ್ರಿ. ಅದ್ರ ಮ್ಯಾಗ ಆ ಮಾತು ಅವ್ರ ಅಂತಾರಂದ್ರೆ ಅವರು ಕೂಡ ಜ್ಞಾನಿಗಳೇ. ಅಲ್ರಿ, ತಂದೆ ತೀರ್ಕೊಂಡಾಗ ಸಹಿತ ಆ ರೀತಿಯೊಳಗ ಅವ್ರು ಭಾವಿಸ್ತಾರ ಅಂತಂದ್ರ ಪಕ್ಕ ಜ್ಞಾನಿಗಳು. ಸ್ವಪ್ನಗತೆ ನೋಡ್ರಿ ಜಗತ್ತನ್ನ. ಜಾಗರವನ್ನು ಕನಸೆಂದರಿ ನಿಜಗುಂಡ್ರಿ ಹೇಳ್ಯಾರ. ಬರೀ ಹೇಳಕನ ಆರವರೆಗೆ ಪ್ರವಚನ ಅದ ಲಿಂಕದಾಗ ಅವ್ರು ನಡೆಸ್ತೇವಂದಾರ ನೋಡಿ ಸರ್. ಮತ್ತ ನಾಳಿಂತ್ರರಿ ಹೇಳಿದಾರ, ಅದ ನಾವ್ ಪಾಲನೆ ಮಾಡ್ತೇವೆ. ನಾಳಿಂತ್ರ ನಮ್ದ ಲಿಂಕ್ ಓಪನ್ ಮಾಡ್ತೇವು. ನಾವ್ 15 ನಿಮಿಷ ಮೊದಲು ಹೆಂಗ ಅದನ್ನ ತತ್ಪದ
ಯಾವ್ದ ಹೇಳ್ತಿತ್ತು ಅದನ್ನ ಹೇಳ್ತವ್ರಿ ಮತ್ತ ಪ್ರವಚನ ನಡೆಸ್ತೇವ ಅಂತ ಹೇಳಿ ಸರ್ ಅವ್ರಿ. ನಡೆಸ್ಲಿ ತಗೋರಿ ನೋಡು ಅಂತ. ನಾಳೆ ಅಷ್ಟು ಬೆಳಿಗ್ಗೆ 6 ನಿಶ್ಚಳ ಆಗ್ಬೇಕು ನೋಡ್ರಿ. ಎಚ್ಚರ ಆಗ್ಬೇಕು ಅಷ್ಟೇ, ನಿಶ್ಚಳ ಆಗ್ಬೇಕು. ಎಚ್ಚರ ಆದ್ಮೇಲೆ ನಿಶ್ಚಳ ಆದ್ರೆ ಇದು ನಿಶ್ಚಳ ಆದವ್ರದ್ದು ಈ ರೀತಿ ಜೀವನ ಮುಕ್ತಿ ವಿಲಕ್ಷಣ ಆನಂದ ಆಗ್ತದ ಅಂತ ಹೇಳಾಗತ್ತಾನ. ಈಗ ಮುಂದೆ ಹೇಳೋರದ ಇವೆಲ್ಲ 13ನೇ ಅಧ್ಯಾಯ ಜ್ಞಾನೋತ್ತರ ಲಕ್ಷಣಗಳಿವು. ಏನ್ರಿ ಜೀವನ ಮುಕ್ತಿ ವಿಲಕ್ಷಣ ಆನಂದ ಆಗಲಿ, ಜ್ಞಾನೋತ್ತರ ಅನುಭವಗಳು ಹೆಂಗಿರ್ತಾವ, ಜ್ಞಾನಿ ಹೆಂಗಿರ್ತಾನ, ಜ್ಞಾನಿಯ ಜೀವನ ಚರಿತ್ರೆ ಹೇಳಾಗತ್ತಾನ. ಈಗ 13ನೇ ಅಧ್ಯಾಯ ಬಹಳ ಪ್ರಮುಖ ಅಧ್ಯಾಯ. ಏನ್ ಹಾನಿ ಆಗಲಿ, ಏನ ಲಾಭ ಆಗಲಿ, ಲಾಭ ಆದ್ರೂ ಅಷ್ಟೇ, ನುಕ್ಸಾನ ಆದ್ರೂ ಅಷ್ಟೇ, ಯಾವ್ದಕ್ಕೂ ಸಂಬಂಧ ಇಲ್ದಂಗ ಅಂಟಿಲ್ದಂಗ ಇರ್ತಾನ ನಾವು. ನ ಲಿಪ್ಯತೆ ನರಹ. Money loss, money gain, all the things will not make any difference. Similarly, gain and loss in the world also will not make any difference for me, who is the waker, who has the higher nature. ಅಪರಾ ಸ್ವರೂಪಲ್ಲಿ ಇದು ಪರಾಸ್ವರೂಪ. ನಮ್ಮ ಪರಾಸ್ವರೂಪದಲ್ಲಿ ನೆಲೆಯಾಗಿ ನಿಂತವರಿಗೆ ಅವರು ಸುದ್ದಿ ಇದು. ನಾವೇನ್ ಮಾಡಾಕತ್ತೀವಿ, ಪ್ರವಚನ ಹೇಳುವತ್ನಾಗ ಕೇಳುವತ್ನಾಗ ಫಾರ್ಮಸ್ ಹತ್ತದಾಗ ತಗೊಂಬಂದ್ ಕುಂಡಿರ್ತಾರ ನಮಗ್, ಯಾರು ಗುರುಗಳಾದವ್ರು. ನಮ್ಗ ಆನಂದ ಅನಿಸ್ತದ. ಮತ್ ಯಾವಾಗ ಮಂಗಳ ಹೇಳ್ತೇವಿ ಅವಾಗ ಮತ್ತೆ ಹಗರಕ ವ್ಯವಹಾರಕ್ಕೆ ಸತ್ತಾಗಿ ಇಳ್ಬಿಡ್ತೇವೆ. ಇಳಿಬಾರ್ದು. ಅಲ್ಲೇ ಇರುವುದನ್ನ ರೂಢ ಮಾಡ್ಕೊಡ್ರಿ. ಫಾರ್ಮರ್ಸ್ ಹತ್ತದಾಗನ ಇರುವುದನ್ನ ರೂಢ ಮಾಡ್ಕೊಡ್ರಿ. ಅದ ನಂದು ಜೀವನಪ್ಪ, ಇದು ಕನಸಂತ ತಿಳ್ಕೊಂಡ್ಬಿಡ್ರಿ. ಜಾಗ್ರತನ ಕಲ ಜೀವನ ಮುಕ್ತಿ ವಿಲಕ್ಷಣ ಆನಂದ ಯಾಕೆ ಆಗುದಿಲ್ಲ ಅಂತಾರು. And therefore Krishna says here, ಆದ್ರಿಂದ ಕೃಷ್ಣ ಪರಮಾತ್ಮ ಇಲ್ಲಿ ಏನ್ ಹೇಳಕತ್ತಾನಪ್ಪ ಅಂತಂದ್ರ, ಅಯಂ ಪರಮಾತ್ಮ ಅವ್ಯಯ. I am the Atma, my own higher nature of consciousness is ಅವ್ಯಯ, is not subject to any change. ನನ್ನ ಸ್ವರೂಪ ಎಂದೆಂದು ಬದಲಾವಣೆ ಆಗಲಾರದೈತ್ರಿ. ಇಲ್ಲ ಅಜ್ಞಾನದಾಗ ಅದು ಅಂಟ್ಕೊಂಡಿತ್ತು, ಈ ಜ್ಞಾನ ಆಗುತ್ತೆ ಬಿಡುತ್ತು, ಹಿಂಗೈತೆ. ಇಲ್ಲ, ಯಾವಾಗಲೂ ಅದು ಅಂಟ್ಕೊಂಡೇ ಇಲ್ಲ. ಯಾವಾಗ್ಲೂ ಅಂಟ್ಕೊಂಡಿಲ್ಲ ಅದು. ಯಾವಾಗ್ಲೂ ಬ್ಯಾರೇದ ಅದ. ಅಜ್ಞಾನ ಕಾಲದಾಗಲೂ ಬ್ಯಾರೇದ ಅದ. ಅದು ನಮಗ್ ಗೊತ್ತಿಲ್ಲ. ಅವ್ಯಯ. ನನ್ನ ಪಾರಮಾರ್ಥಿಕ ಸ್ವರೂಪ ಈ ಶರೀರಕ್ಕೆ ಯಾವಾಗೂ ಅಂಟಿಕೊಂಡಿಲ್ಲದು. ಮತ್ತ ಅಲ್ಲೇ ಅದ, ಅಲ್ಲೇ ಅದ. ಸತ್ತಾಪಿಲ್ಲ. And is not subject to any change, any ವಿಕಾರ. ಅದು ಯಾವ ವಿಕಾರನೂ ಆಗಿಲ್ಲ ಆತ್ಮಕ್ಕ. ಈ ಶರೀರ ಮುಪ್ಪಾಗೈತಿ, ಆತ್ಮ ಮುಪ್ಪಾಗೈತೇನ? ಇಲ್ಲ. ಶರೀರಕ್ಕೆ ಜ್ವರ ಬಂದಾವ, ಆತ್ಮಕ್ಕೆ ಜ್ವರ ಬಂದಾವೇನ? ಇಲ್ಲ. ಶರೀರಕ್ಕ ಏನೋ ಒಂದ್ ದೊಡ್ಡ ಲಾಭ ಆಗ್ಯದ, ಮನಸ್ಸಿಗೆ ಶರೀರಕ್ಕ ಏನೋ ದೊಡ್ಡ ಲಾಭ ಆಗ್ಯದ, ಆತ್ಮಕ್ ಲಾಭ ಆಗೈತೇನ? ಇಲ್ಲ. ಶರೀರಕ್ಕ ಮನಸ್ಸಿಗೆ ಏನೋ ಒಂದು ಲಾಸ್ ಆಗ್ಯದ, ಆತ್ಮಕ್ ಲಾಸ್ ಆಗೈತೇನು? ಯಾರ್ ಹೆಂಡ್ ಸತ್ಲು? ಆತ್ಮನ ಹೆಂಡ್ ಸತ್ಲ? ಆತ್ಮನ್ ಮಗ ಸತ್ಲ? ಯಾರ ಹೆಂಡತಿ ಯಾರ ಮಗ ಸತ್ರು? ವಿಚಾರ ಮಾಡ್ರಿ. ಆತ್ಮ ಅಂತ ತಿಳಿದ ಮ್ಯಾಗ ಇಷ್ಟು ಕಷ್ಟಪಟ್ಟು ಗುರುತಿಸಿ ಅದನ್ನ ಹೇಳಿಕೊಟ್ಟ ಗುರು. ಅದೇ ನಾನು ಅಂತ ತಿಳ್ಕೋ, ಗಟ್ಟಿ ಹಿಡ್ಕೋ ಅಂತ ಕೊಟ್ಟ. ಮತ್ತ ಅದನ್ನ ಬಿಟ್ಟು ಬರ್ತೇವಿ, ಮತ್ತೆ ಇಲ್ಲೇ ಕೊಡಿರ್ತೇವೆ ಅಂತ ದುಃಖ ಆಗದ ಇರ್ತೇನೋ? ನಿರ್ವಿಕಾರ ಅದೇನಿ, ನಾನು ಅಸಂಗ ಅದೇನಿ, ಅವ್ಯಯ ಅದೇನಿ. ನಾ ಯಾವಾಗ್ಲೂ ಬದಲಾವಣೆ ಆಗವ ಅಲ್ಲ. ಇಲ್ಲಿ ಅಜ್ಞಾನ ಕಾಲದಾಗ ಅಂಟ್ಕೊಂಡಿದ್ಯಾ, ಇದು ಜ್ಞಾನ ಕಾಲದಾಗ ಬಿಚ್ಕೊಂಡೇನಂತೇನ? ಇಲ್ಲ. Just as a waker is not wet by the dream rain. ಸ್ವಪ್ನದಾಗ ಮಳೆ ಆಗ್ಯದ ಏನ್ರಿ?
ಅಂಟೈತಿ ಅದು ವಿಶ್ವನಿಗೆ ಆ ಮಳಿ ಅಂಟ್ಕೊಂಡೈತೇನ್ರಿ ಹನಿ ತೋದಾನೇನವ ಇಲ್ಲ ನಾಟ್ ಬರಿಡ್ ಬೈ ದ ಡ್ರೀಮ್ ಫೈರ್ ಸ್ವಪ್ನದಾಗ ಒಂದು ಬೆಂಕಿ ಒಳಗೆ ಒಗದಾರ ಜಾಗೃತ ವಿಶ್ವ ಏನಾರ ಸುಟ್ಟಾನೇನ ಅದ್ರಾಗ not to be wounded by the dream tiger biting ಕನಸಲಾಗ ಬಂದ ಒಂದು ಟೈಗರ್ ಅಂದ್ರೆ ಏನ್ರಿ ಹುಲಿ ಹುಲಿ ರೀ ಹುಲಿ ಹುಲಿ ಬಂದು ನಿಮಗ್ ಕಡದದ ಎಲ್ಲೇ ಸ್ವಪ್ನದಾಗ ಜಾಗೃತ ಶರೀರಕ್ಕೆ ಏನ್ರ ಆಗೈತೇನೋ whatever happens in the dream world the vigor is not affected ಸ್ವಪ್ನ ಶರೀರಕ್ಕೆ ಏನೇನಾಗೈತಿ ಅದು ಅಲ್ಲೇ ಆಗೈತಿ ಸ್ಥೂಲ ಶರೀರಕ್ಕೆ ಏನೂ ಆಗೇ ಇಲ್ಲ ಆಗೈತೇನ್ರಿ whatever happens in the dream world the vigor is not at all affected similarly I the paramatma avyaya and what is the reason anaditvat anadi is because atma is without the beginning yavagru iruvana anadi is na huttu illa savu illa ಆ ಶರೀರ ಹುಟ್ಟಿದಂಗ ಆಗುತ್ತೆ ಅದಕ್ಕೆ ಅಂಟ್ಕೊಂಡು ನಾ ಹುಟ್ಟಿದೆ ಶರೀರ ಬೆಳೀತು ನಾ ಬೆಳೆದೆ ಶರೀರ ಮುಪ್ಪಾತು ನಾ ಮುಪ್ಪಾದೆ ಶರೀರ ಸಾಯ್ತದ ನಾ ಸತ್ಯ ಆಗ್ತದೇನು ಆತ್ಮಕ ಸಾವು ಐತೇನ್ರಿ ನಿಮ್ಗೆ ಸಾವದೇನ್ರಿ ಹೇಳ್ರಿ ಅಂತದ್ದು ಶಾಸ್ತ್ರ ಇಲ್ಲ ಶರೀರ ಕೂಡ ಸಂಬಂಧ ಪಡ್ಕೊಂಡಾಗ ಅವೆಲ್ಲವೂ ಚಲೋ ಆಕ್ಕವೆ ಆ ಶರೀರ ಕೂಡ ಸಂಬಂಧ ಆಗಿದೆ ಅದ ಅವಿದ್ಯೆ ಅದ ಅಜ್ಞಾನ ಬಿಕಾಸ್ ದ ಆತ್ಮ ಇಸ್ ವಿತೌಟ್ ಎ ಬಿಗಿನಿಂಗ್ ಅನಾದಿ ಅದಕ್ಕೆ ಯಾವುದು ಹುಟ್ಟನ್ನೋದೇ ಇಲ್ಲ ಅನಾದಿ ಐತ ಜನ್ಮರಹಿತತ್ವಾತ್ ಅನಾದಿ ಅಂದ್ರೆ ಏನು ಜನ್ಮನ ಇಲ್ಲ ಅಂಡ್ ಯು ಶುಡ್ ರಿಮೆಂಬರ್ ತತ್ವಬೋಧ ಜನ್ಮ ಈಸ್ ಒನ್ ಆಫ್ ದಿ 6 ಮಾಡಿಫಿಕೇಶನ್ ನೋಡ್ರಿ ಅವು ಎಲ್ಲದಾವು ಇವು 6 ವಿಕಾರಗಳು ಯಾರಿಗದಾವು ಅಂದ್ರ ಪ್ರಕೃತಿಗದಾವ ಶರೀರಕ್ಕದಾವು ಯಾವವು ಅಸ್ಥಿತೆ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶತೆ ಅನ್ನುವಂತ 6 ವಿಕಾರಗಳದಾವ ಬರ್ತ್ ಈಸ್ ಒನ್ ಆಫ್ ದ 6 ಮಾಡಿಫಿಕೇಶನ್ಸ್ ಈ 6 ವಿಕಾರಗಳಲ್ಲಿ ಜನನ ಅನ್ನುವಂಥದ್ದು ಒಂದು ವಿಕಾರ ಕೊನೆಯ ವಿಕಾರ ಸಾವು ಇವು 6 ವಿಕಾರಗಳು ಶರೀರಕ್ಕದಾವ ನನಗಿಲ್ಲ ಹಲೋ ನಾ ಸಾಯವಲ್ಲ ಅನ್ನೋ ಅನುಭವ ಯಾವಾಗ ಮಾಡ್ಕೊಳ್ಳೋದ್ರಿ ನಾ ಶರೀರ ಅಲ್ಲ ಅಂದಾಗ ಅಲ್ಲ ಸಾಯು ಟೈಮ್ದೊಳಗೆ ಈ ಶರೀರ ನಾ ಅಲ್ಲ ಅಂತ ಬರ್ಬೇಕು ಹೌದಲ್ರಿ ನಾ ಸಾಯವಲ್ಲ ಈ ಶರೀರ ಸಾಯ್ತೈತಿ ಅಂತ ಆಗ ಅನುಭವ ಆಕೈತಿ ಈಗ ಹೆಂಗ ಆಕೈತಿ ಈಗ ಹೆಂಗಾಕೈತಿ ಅಂತಂದ್ರ ಸಾಯ್ತೀನಿ ಅನ್ನುವಂತ ಹೆದರಿಕೆ ಐತಿಲ್ಲ ಹೆದರಿಕೆ ಐತಿ ಸಾಯವನ ಅಲ್ಲ ಅಲ್ಲ ಅನ್ನೋದು ಪಕ್ಕ ಅನುಭವ ಆಗೋದು ಸಾಯು ಮುಂದೆ ಗೊತ್ತಾಗೋದು ಅದು ಸಾಯುವಂತಾಗ ಅವಾಗ ಅನುಭವನ ನೀವು ಪ್ರಾಕ್ಟಿಕಲ್ ತರ್ಬೇಕು ಈಗ ಸಾಯವ ಅನ್ನೋದು ಹೆದರಿಕೆ ಒಳಗ ಇಟ್ಕೊಂಡೆ ನೋಡಿ ಎದ್ಯಾಗ ಅದ್ರ ಕಿತ್ತು ಹೋಗಿರಿ ಈಗ ಫಸ್ಟ್ ಅವನಿಗೆ ಅಲ್ಲ ನಾ ಸಾಯವಲ್ಲ ಯಾವಾಗ್ಲೂ ಇರೋವ ಅನಾದಿ ಯಾವ ವಿಕಾರಗಳು 6 ವಿಕಾರಗಳು ನನಗಿಲ್ಲ ಅಸ್ಥಿತೆ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತೆ ಅನ್ನುವಂತ 6 ವಿಕಾರ ರಹಿತ ಅನಾದಿ ಅವ್ಯಯ ಸ್ವರೂಪನಂದದ ಅನಂತ ಐತ್ರಪ್ಪ ಅನಂತ ಬೇರೆ ಸಂಬಂಧ ಇಲ್ಲ ಈಗ ಸದ್ಯ ಅನಂತ ಬ್ಯಾಡ ಈಗ ಸದ್ಯ ನಾ ವ್ಯಯ ಆಗುದಿಲ್ಲ ಇದು ಈಗ ಗಟ್ಟಿ ಆದ್ರೆ ಈಗ ನಾವ್ ಮುಕ್ತರ್ ಸರ ಈಗ ನಾವ್ ಜ್ಞಾನಿಗಳು ಈಗ ನಮ್ ಈಗ ಇದ ಸದ್ಯವಾಗಿ ಇದು ಗಟ್ಟಿ ಆದ್ರ ಅಗದಿ 100ಕ್ಕೆ 100 ಈಗ ಗಟ್ಟಿ ಆಗ್ಬೇಕು ಮತ್ತೆ ಯಾವಾಗೂ ಗಟ್ಟಿ ಆಗಕ್ ಆಗುದಿಲ್ಲ
ಈಗ ಗಟ್ಟಿ ಆಗ್ಬೇಕು, ಮತ್ ಹೊಳ್ಳಿ ಹೋಗ್ಬಾರ್ದಲ್ಲಿ. ಆ ಮೃತ್ಯುವಿನ ಸ್ಥಳ ಶರೀರ ಐತಲ್ಲ, ಆ ಶರೀರಕ್ಕೆ ಮತ್ ಹೊಳ್ಳಿ ಹೋಗಬೇಡ್ರಿ. ಉಪರಚೊಳಗೆ ಇರ್ಬೇಕ್ರಿ. If a birth modification is not there, all the other modifications are also not there. ನೋಡ್ರಿ, ಒಂದೇದ ಇಲ್ಲ ಜಾಯತೆ ಅನ್ನೋ ಅಸ್ಥಿತಿ, ಜಾಯತೆ ಅನ್ನೋದು ಇಲ್ಲ ಅಂದ್ರ ಉಳಿದ 6 ವಿಕಾರಗಳು, ಉಳಿದ 5 ವಿಕಾರಗಳು ನಿನಗಿಲ್ಲ. ಹೋಗ್, ನೀ ಬೆಳೆಯವನು ಅಲ್ಲ, ನೀನು ಮುದುಕಾಗವನು ಅಲ್ಲ, ಕೊನೆಗೆ ನಶಿಸಿದವನು ನೀನಲ್ಲ, ಕೊನೆಗೆ ನಾಶ ಆಗವನು ನೀನಲ್ಲ. 6 ವಿಕಾರಗಳು ಇಲ್ಲ ನಿನಗೆ. And therefore, Atma is ಅವ್ಯಯ. ಅವ್ಯಯ means ನಿರ್ವಿಕಾರ, ವಿಕಾರರಹಿತನದೇನಿ. ಅವ್ಯಯ ಅಂದ್ರೆ ನಾನು ನಿರ್ವಿಕಾರದೇನಿ, ನಾ ವಿಕಾರ ಆಗೋದಿಲ್ಲ. 6 ವಿಕಾರಗಳು ಪ್ರಕೃತಿಗೆ ಸಂಬಂಧಪಟ್ಟಾವ, ಪುರುಷನಿಗೆ ಇಲ್ಲ. ಪುರುಷದಾಗ ಪ್ರಕೃತಿ ಕಲ್ಪಿತದ, ಅದು ನಿಜವಾಗಿ ಇಲ್ಲ. ಕಲ್ಪಿತದ, ಅದು ನಿಜವಾಗಿ ಇಲ್ಲ. ಷಟ್ ವಿಕಾರ ರಹಿತ, ಷಟ್ಭಾವ ವಿಕಾರ ರಹಿತ. ನಾನು 6 ವಿಕಾರಗಳಿಂದ ರಹಿತನಾಗಿ ಇದ್ದೇನೆ. And ನಿರ್ಗುಣತ್ವ. And since Atma is attributeless, ಗುಣಗಳ ರಹಿತ, ನಿರ್ಗುಣ. There is no attribute-wise modification also. Modification is twofold. ಏನ್ರಿ ವಿಕಾರ ಆಗೋದು 2 ರೀತಿ ಆಗ್ತದ. When milk becomes curd, ಹಾಲು ಹೋಗಿ ಮೊಸರಾಗ್ತದ. The modification is substance modification, substantial modification. ನೋಡ್ರಿ, ಒಂದು ಅವ್ರ ಏನಂತಾರ್ರಿ, ಮಾಡಿಫಿಕೇಶನ್ದಾಗ ಬದಲಾವಣೆ ಆಗ್ತೈತಲ್ಲ, ಅದ್ರಾಗ 2 ಬದಲಾವಣೆ ಆಗ್ತಾವಂತ. ಒಂದು ಸಬ್ಸ್ಟೆನ್ಸ್ ಮಾಡಿಫಿಕೇಶನ್, ಇನ್ನೊಂದು ಸಬ್ಸ್ಟಾನ್ಸಿಯಲ್ ಮಾಡಿಫಿಕೇಶನ್. ಉದಾಹರಣೆ ಏನು? ದ ಮಿಲ್ಕ್ ಸಬ್ಸ್ಟೆನ್ಸ್ ಇಟ್ ಸೆಲ್ಫ್ ಹ್ಯಾಸ್ ಅಂಡರ್ಗಾನ್ ಟು ಎ ಚೇಂಜ್. ಹಾಲು ಹೋಗಿ ಮೊಸರಾಗ್ಯದ. ದಿಸ್ ಈಸ್ ಕಾಲ್ಡ್ ಸಬ್ಸ್ಟಾನ್ಸಿಯಲ್ ಚೇಂಜ್. ವೆನ್ ಯು ಆರ್ ಮೇಕಿಂಗ್ ಆರ್ನಮೆಂಟ್ ಔಟ್ ಆಫ್ ಗೋಲ್ಡ್, when gold becomes bangle, there is no change in the substance. If there is a change in substance, nobody will give gold for making ornament. When the gold becomes ornament, what type of change takes place? Not substantial change. Substance is change, but the change is only in the superficial form of the attribute. ನೋಡ್ರಿ, ಒಂದು ಹಾಲು ಹೋಗಿ ಮೊಸರಾಗ್ತದೆ, ಒಂದು ಬಂಗಾರ ಹೋಗಿ ಆಭರಣ ಆಗ್ತದೆ. ಆ ಬಂಗಾರ ಹೋಗಿ ಆಭರಣ ಆದಾಗ ಆ ವಸ್ತು ಹಂಗದ, ಬಂಗಾರ ಹಂಗದ. ವಿವರ್ತ ಉಪಾದಾನ ಕಾರಣ. ಒಂದು ವಿವರ್ತದ, ಒಂದು ಪರಿಣಾಮದ. ಒಂದು ವಿವರ್ತದ, ಒಂದು ಪರಿಣಾಮದ. ನೀನು ಯಾವ ವಿಕಾರಪ್ಪ ಇದ್ರಾಗ? ಪರಿಣಾಮ ವಿಕಾರ ಇದೆಯೋ ಏನು ವಿವರ್ತ ವಿಕಾರ ಇದೆಯೋ? ವಿವರ್ತ ಉಪಾದಾನ್ರಿ. ಜಾಣ ತಲೆಯಾಗ ಹೋಗ್ಬೇಕು ನೋಡ್ರಿ. ಹಾಲು ಕೆಟ್ಟ ಮೊಸರಾಗ್ಯದ, ಬಂಗಾರ ಕೆಟ್ಟ ಆಭರಣ ಆಗಿಲ್ಲ. ಬಂಗಾರ ಹೆಂಗಿದ್ದ ಹಂಗ ಇದ್ದ ಆಭರಣ ಆಗ್ಯದ. ಹಂಗ ನೀ ಹೆಂಗದಿ ಹಂಗ ಇದ್ದ ಈ ಶರೀರ ಕಾಣಾಗತ್ತದ ನಿನಗೆ. Thus the change is twofold. ಏನು ಬದಲಾವಣೆ ಐತಲ್ಲ, ಒಂದು ಪರಿಣಾಮಿ ಬದಲಾವಣೆ, ಒಂದು ವಿವರ್ತ ಬದಲಾವಣೆ ಅದ. ಅದಕ್ಕೆ ಇಂಗ್ಲಿಷ್ನಾಗ ಒಂದು ಸಬ್ಸ್ಟಾನ್ಷಿಯಲ್ ಚೇಂಜು, ಒಂದು ಅಟ್ರಿಬ್ಯೂಟ್ ಚೇಂಜ್ ಅದ. ಆತ್ಮ ಡಸಂಟ್ ಹ್ಯಾವ್ ಬೋತ್ ಚೇಂಜಸ್. ಆತ್ಮನಿಗೆ 2 ಇಲ್ಲ. ನೋಡ್ರಿ, ಅದು ಬಂಗಾರ ಹೋಗಿ ಆಭರಣನೂ ಆಗಿಲ್ಲ, ಅದು ಹಾಲು ಹೋಗಿ ಮೊಸರೂ ಆಗಿಲ್ಲ ಅಂತಾರ. ಯಾಕಂದ್ರ ಅದು ಹುಟ್ಟ ಇಲ್ಲ. ಅದಕ್ಕೆ it doesn't have substantial change. Being attributeless, ಅದು ನಿರ್ಗುಣ ಅದ. ಗುಣಗಳಲ್ಲಿ ಬದಲಾವಣೆ ಮಾಡಬಹುದು, ಅದು ನಿರ್ಗುಣ ಇದ್ದೇನ ಬದಲಾವಣೆ ಮಾಡ್ತೀಯ. It doesn't have attribute change. For change, some attributes should be there. Is it not? ಗುಣಗಳಲ್ಲಿ ಬದಲಾವಣೆ ಮಾಡಬಹುದು ನೀವು. ಅದು ಗುಣನ ಇಲ್ಲಂದ್ರೆ ಏನ್ ಬದಲಾವಣೆ ಮಾಡ್ತೀರಿ? ಬದಲಾವಣೆ ಆಗೋದು ಅಲ್ಲ ಅಂತದ್ದು. So when it is ನಿರ್ಗುಣಂ, how can there be any change? ನಿರ್ಗುಣ ಇದ್ದಲ್ಲ ಬದಲಾವಣೆ ಹೆಂಗ್ ಮಾಡ್ತೀರಿ ನೀವು?
ಹಳದಿ ಇದ್ದಿದ್ದಕ್ಕ ತೆಗೆದು ಹಳದಿ ಬಣ್ಣ ತೆಗೆದು ಕೆಂಪು ಬಣ್ಣ ಮಾಡ್ಬೋದು. ಗುಣ ಸೇರಿಸ್ಬೋದು. ನಿರ್ಗುಣ ಇದ್ದಿದ್ದಕ್ಕ ಹೆಂಗ ಬದಲಾವಣೆ ಮಾಡ್ತೀರಿ ನೀವು? ಆಗೋದು. Therefore, it is absolutely changeless. ಅದು ಎಂದೆಂದೂ ಬದಲಾವಣೆ ಆಗುವುದಿಲ್ಲ. ಈಗೂ ಆಗಿಲ್ಲ. ಅಜ್ಞಾನ ಕಾಲದಾಗ ಹಿಂಗಿದ್ದೀರಿ, ಈಗ ಜ್ಞಾನ ಕಾಲದಾಗ ಬದಲಾವಣೆ ಆಗಿಲ್ಲ. ಇಲ್ಲ. ಅಜ್ಞಾನ ಕಾಲದಾಗ ನಾನು ಅಜ್ಞಾನದಿಂದ ಶರೀರವನ್ನ ಆ ಜ್ಞಾನದಲ್ಲಿ ಆತ್ಮನಲ್ಲಿ ಆರೋಪ ಮಾಡ್ಕೊಂಡಿದ್ದೆ. ಈಗ ಅಧ್ಯಾರೋಪ ಆಗಿದ್ರೆ ಅಪವಾದ ಮಾಡಿ ಕಳೆದು ಹೋಗಿಬಿಟ್ಟೆ ಅಷ್ಟೇ, ಕಲಾಸ. ಅದಕ್ಕೆ ಜ್ಞಾನ ದೇವತ್ತು ಕೈವಲ್ಯ ಮದ ಗಗನದಿಂದ ಕೈವಲ್ಯ ಆಗ್ತದಂತ ಎಲ್ಲಿಯೂ ಹೇಳಿಲ್ಲ. ಜ್ಞಾನದಿಂದ ಕೈವಲ್ಯ ಆಗ್ತದೆ. ಅಂಡ್ ದಿಸ್ ಆತ್ಮ ಶರೀರಸ್ಥಃ ಅಪಿ, even after waking up and knowing that I am the Atma, I continues to be in the body. In the body also ಶರೀರಸ್ಥಃ. ಆದ್ದರಿಂದ ಈ ಶರೀರದ ನಾ ಎಚ್ಚರಾದಾಗ ಈ ಶರೀರದಾಗ ನಾನು ಮುಂದುವರಿತೇನೆ. ಯಾಕ? ಮೊದಲು ಅದೇನಿ, ಈಗೂ ಅದೇನಿ, ಮುಂದೂ ಇರ್ತೇನೆ. ಶರೀರ ಇದ್ದಾಗೂ ಇರ್ತೇನೆ, ಶರೀರ ಇಲ್ದಾಗೂ ಇರ್ತೇನೆ. ಶರೀರ ಇದ್ದಾಗ ಶರೀರದಾಗ ಇದ್ಕೊಂಡು ನಾನು ನೋಡ್ತೇನೆ. ಶರೀರ ಇಲ್ದಾಗ ಶರೀರ ಇಲ್ದನ ನಾನು ಇರ್ತೇನೆ. ಸೊ ವಾಟ್ ಈಸ್ ಅಡ್ವಾಂಟೇಜ್? ನನಗೆ ಏನು ಲಾಭ ಆಯ್ತು? ನ ಕರೋತಿ ನ ಲಿಪ್ಯತೆ. ಆತ್ಮ ಏನು ಮಾಡುವುದಿಲ್ಲ, ಎದಕ್ಕೂ ಅಂಟುಕೊಳ್ಳುವುದಿಲ್ಲ. ಅಂದ್ರೆ ಏನು ಆತ್ಮ? ಆತ್ಮ ಇಸ್ ಅಕರ್ತ. ಇದು ಕೊರಲರಿ. ನಾವು ನಿರ್ಣಯ ಮಾಡ್ಬೇಕಿದು. ಜಜ್ಮೆಂಟ್ ಇದು, ಸುಪ್ರೀಂ ಕೋರ್ಟ್ ಜಜ್ಮೆಂಟ್. ಇದನ್ನ ಯಾರು ತೆಗೆದು ಹಾಕಕ್ ಬರಂಗಿಲ್ಲ. ಆತ್ಮ ಹೆಂಗದನ? ಅಕರ್ತ. ಮತ್ತೆ ನಾನು ಕರ್ತಾ ಭಾವ ಐತಲ್ಲ, ಭ್ರಮ. ಶರೀರ ಮಾಡಿದಾಗ ನಾನು ಅಲ್ಲಿ ನಾನು ಶರೀರ ಅಂತ ತಿಳ್ಕೊಂಡು, ಶರೀರ ಮಾಡಿದಾಗ ನಾನು ಮಾಡಿದ್ದೆ ಅಂತ ತಿಳ್ಕೊಂಡು ನಾನು ಅಕರ್ತ ಇದ್ದೇನೆ. ಪಕ್ಕಾ ಜ್ಞಾನ ಆಗ್ಬೇಕು. ನಾನು ಅಕರ್ತ ಇದ್ದೇನೆ, ನಾನು ಅಭೋಕ್ತ ಇದ್ದೇನೆ. ನಾ ಮಾಡವನು ಅಲ್ಲ, ನಾ ಉಣ್ಣವನು ಅಲ್ಲ. Atma remains akarta, free from actions, and nalipyate, continues to be abhokta, without the phalam. The shariram has got action and result. Shariraka karmada phalada. ನಾ ಆತ್ಮನಿಗೆ ಕರ್ಮ ಇಲ್ಲ, ಅಕರ್ತಾದ, ಅಭೋಕ್ತಾದ. ಆ ಶರೀರದ ಧರ್ಮಗಳನ್ನ ನನ್ನ ಮ್ಯಾಗ ಆರೋಪ ಮಾಡ್ಕೊಡ ನಾನು ಕರ್ತ ನಾನು ಭೋಗ್ತಾ ಅಂತ ತಿಳ್ಕೊಂಡ್ರೆ ಒದ್ದಾಡ್ತೀವಿ. ನನಗೆ ಬಂದಿದ್ದು ಸಂಸಾರ ಪ್ರಾಪ್ತಿಯಾಗಿದ್ದು ಅಧ್ಯಾಸದಿಂದ. ಆ ಅಧ್ಯಾಸವನ್ನು ಕಳ್ಕೊಂಡ್ಬಿಡು, ನೀ ಮುಕ್ತನದಿ. ಮೈಂಡ್ ಹ್ಯಾಸ್ ಗಾಟ್ ಆಕ್ಷನ್ ಅಂಡ್ ರಿಸಲ್ಟ್. ಮನುಷ್ಯಗೆ ಐತಿ ಏನು? ಕರ್ತ ಐತಿ, ಭೋಗ್ತಾ ಐತಿ. ಶರೀರ ಕರ್ತ ಐತಿ, ಶರೀರ ಭೋಗ್ತಾ ಐತಿ. ಮನಸ್ಸು ಕರ್ತ ಐತಿ, ಮನಸ್ಸು ಭೋಗ್ತಾ ಐತಿ. ಆತ್ಮ ಅಕರ್ತ ಐತಿ, ಅಭೋಗ್ತಾ ಐತಿ. ಬಟ್ ಆತ್ಮ ಡಸಂಟ್ ಹ್ಯಾವ್ ಕರ್ಮ ಆರ್ ಕರ್ಮ ಫಲಂ. ಆತ್ಮನಿಗೆ ಕರ್ಮ ಅಂಟಿಲ್ಲ, ಕರ್ಮದ ಫಲನೂ ಅಂಟಿಲ್ಲ. ಅದು ಚಲೋನೇ ಇರ್ಲಿ, ಅದು ಕೆಟ್ಟದ್ದೇ ಇರ್ಲಿ. And therefore, what is the next benefit of Atma Jnanam? I know that I am Abhokta, Akarta. We have talked about earlier. We are now adding Abhokta. I am Akartrutvam and Abhoktrutvam. ನಾ ಅಕರ್ತ ಅನ್ನೋದು ಏನು ತಿಳಿದ್ರು, ಅಭೋಕ್ತ ಅನ್ನೋದನ್ನ ತಿಳ್ಕೊಡ್ರಿ. ನಾನು ಉಣ್ಣವನು ಅಲ್ಲ, ಕರ್ಮ ಮಾಡವನು ಅಲ್ಲ, ಕರ್ಮ ಫಲವನ್ನು ಉಣ್ಣವನು ನಾನಲ್ಲ. ಆತ್ಮ ಅಭೋಕ್ತ, ಅಕರ್ತ, ಅಭೋಕ್ತ ಅದಾನೆ. And remember, samsara is defined as akartrutva and bhoktrutva only. ಇಲ್ಲೇ ತಪ್ಪೇತು. ಇಲ್ಲೇನ್ ಮಾಡ್ಬೇಕು ಅಂದ್ರೆ, and remember, samsara is defined as kartrutva and bhoktrutva only. ಅಕರ್ತೃತ್ವ ಮಾತ್ರ. ಕರ್ತ ಭೋಕ್ತ ಅನ್ನೋದ ಸಂಸಾರದ. ಅದ ತೆಗೆದ್ಬಿಡ್ರಿ ಗುರುಗಳ ಗುಂಡಣ್ಣ. ಹೌನ್ರಿ. ಕರ್ತೃತ್ವ ಭೋಕ್ತೃತ್ವ ಏನು? and remember, ಸಂಸಾರ is ಏನ್ ಓದ್ತೀರಿ? ಓದ್ರಿ. ಕರ್ತೃತ್ವ
is defined as ಹಾ ಎಲ್ಲದಿಲ್ಲ ಇಲ್ಲ ಬುಕ್ ಇಲ್ಲ ಕೈಯಾಗ ಇಲ್ಲ ಕರ್ತೃತ್ವಂ ತೆಳಗ್ ಬಂದಿ ಆಕಿ ಫೋನ್ ಬಂತು ಯಾರೋ ಬಂದ್ರ ನಾ ಎಲ್ಲರೂ ಹೋಗಿದ್ರ ಹೊರಗಿನಿಂದ ಬಂದ್ರ ಕಥೆ ಹಾಕಿ ಕರ್ತೃತ್ವಂ ಸಂಸಾರ is defined as ಕರ್ತೃತ್ವಂ ಕರ್ತೃತ್ವ ಅಂಡ್ ಭೋಕ್ತೃತ್ವ ಓನ್ಲಿ. ಹಾ ಹಾ ಅಂದ್ರೆ ನಾ ಕರ್ತ ನಾ ಭೋಕ್ತ ಅಂತ ತಿಳಿಯುದ ಸಂಸಾರ, ನಾ ಅಕರ್ತ ನಾ ಅಭೋಕ್ತ ಅಂತ ತಿಳಿಯುದು ಮೋಕ್ಷ. ಕಲಾಸ್ ಬನ್ನಿ. ಕರೆಕ್ಟ್ ತಪ್ಪಿದ್ದದಿಲ್ಲ ಅದ ಏನ್ ತೆಗಿಬೇಕಷ್ಟ. ಡೋವರ್ಶಿಪ್ ಅಂಡ್ ಎಂಜಾಯ್ಶಿಪ್ ಇಸ್ ಸಂಸಾರ ಅಂಡ್ ಐ ಆಮ್ ಅಂದ್ರೆ ಆತ್ಮ ಇಸ್ ಫ್ರೀ ಫ್ರಮ್ ಬೋತ್. ಇಲ್ಲಿಗೆ ಅದು ಶ್ಲೋಕದ ಅರ್ಥ ಮುಗಿಸ್ಯಾರಪ್ಪ. 8:09:45 ಆಯ್ತು. ಮುಂದಿನ ಶ್ಲೋಕ ಹೇಳ್ಯಾರ. ಆ ಶ್ಲೋಕ ಬಂದ ಓದಿ ಬಿಡ್ತೇನೆ, ನಾಳೆಗೆ ಅದನ್ನು ನೋಡಿ. ಯಥಾ ಸರ್ವಗತಂ ಸಾಕ್ಷಾತ್ ಆಕಾಶಂ ನನು ಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮಾನೋಪಲಿಪ್ಯತೆ ಅನ್ನುವಂಥದ್ದು 32ನೇ ಶ್ಲೋಕ. ನಮಗ 33ನೇ ಶ್ಲೋಕ. ಅಪ್ಪವ್ರಿಗೆ ಆ ಶ್ಲೋಕದ ಅರ್ಥವನ್ನ ನಾಳೆಗೆ ನೋಡೋಣ ಅನ್ನೋದಲ್ಲಿ ಇವತ್ತಿನ ಈ ವಾಗ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಜಯ ಭಗವದ್ಗೀತೆ ಜಯ ಭಗವದ್ಗೀತೆ ಹರಿಯ ಕಮಲ ವಿಹಾರಿಣಿ ಸುಂದರ ಸುಪುನೀತೆ ಓಂ ಜಯ ಭಗವದ್ಗೀತೆ कर्म सुमर्म प्रकाशिनी कामासक्तिहरा तत्वज्ञान विकासिनी विद्या ब्रह्म परा ओम जय भगवद्गीते निश्चल भक्ति विधायिनी निर्मल मलहारी शरणरस प्रदायिनी सब विधि सुखकारी ओम जय भगवद्गीते राग द्वेष विदारिणी कारिणि मोद सदा भवभयहारिणि तारिणी परमानंद प्रदा ओम जय भगवद्गीते आसुर भाव विनाशिनी नाशिनी तम रजनी दैवी सद्गुणदायिनी हरिरसिका सजनी ओम जय भगवद्गीते समता त्याग सिखावनी हरिमुख की बानी सकल शास्त्र की स्वामिनी सुतियों की रानी ओम जय भगवद्गीते दया सुधा बरसावनी मातु कृपा कीजे हरिपद प्रेम दान कर अपनो कर लीजे ओम जय भगवद्गीते ओम जय भगवद्गीते